ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಈ ಬುಧವಾರ ಅಂದರೆ ಏನಂತಂದರೆ ಏಕಾದಶಿ ಇದೆ. ಈ ಏಕಾದಶಿ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ಬರಬೇಕಾಗಿರೋಂಥ ದುಡ್ಡು ಬಂದುಬಿಡುತ್ತೆ. ನೀವು ಯಾರಿಗೆ ದುಡ್ಡು ಸಾಲ ಪಾಲ ಸಣ್ಣ ಪುಟ್ಟ ಕೆಲಸ ಅದನ್ನು ಕೊಟ್ಬಿಡ್ತೀರ. ಕೊಡು ಹಿಂಸೆ ಮಾಡ್ತಾ ಇರ್ತಾರೆ, ಅಲ್ಲ ಕೊಟ್ಬಿಡ್ತಾರೆ. ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಚಿತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 ನೈಟ್ಸು 3 ಡೇಸು. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ. ಮತ್ತು ಇದೇ ಬುಧವಾರದ ದಿನ ಏಕಾದಶಿ ಇದೆ. ಈ ಏಕಾದಶಿ ದಿನ ಏನು ಅಂತಂದರೆ ವಿಶೇಷವಾದಂತಹ ಒಂದು ವಿಚಾರ, ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು. ವಿಷ್ಣು ಸೃಷ್ಟಿಕರ್ತ ಅದಲ್ಲ. ನೀವು ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳು ಮತ್ತು ಪ್ಲ್ಯಾನ್ ಮಾಡಿ ಅದು ಸಕ್ಸಸ್ ಆಗಬೇಕು ಅಂತಂದರೆ ಅದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ನೀವು ಏನೇ ಒಂದು ಕಠಿಣವಾದಂಥ ನಿಮ್ಗೆ ಯಾವುದಾದ್ರು ಒಂದು ಪ್ಲ್ಯಾನ್ ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಕಷ್ಟ ಬಂದುಬಿಡುತ್ತೆ, ಅದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು ತಾನೆ. ಅದಕ್ಕೆ ನೀವು ಏನು ಮಾಡಬೇಕು, ಪ್ಲ್ಯಾನ್ ಹೊಳಿತಾ ಇಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಯೂಟ್ಯೂಬಲ್ಲೆಲ್ಲ ಇದ್ದಾವೆ. ಈ ವಿಷ್ಣು ಸಹಸ್ರನಾಮವನ್ನು ಕೇಳಿ ಕಣ್ಮುಚ್ಕೊಂಡು ಅದನ್ನು ವಿಷ್ಣು ಸಹಸ್ರನಾಮವನ್ನು ಕೇಳಿ ಆಟೋಮೆಟಿಕ್ಕಾಗಿ ನಿಮಗೆ ಯಾವ ಪ್ಲ್ಯಾನ್ ಮಾಡಬೇಕು, ಹೇಗೆ ಅದು ಬಗೆಹರಿಯುತ್ತೆ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಿಕೊಡಿ. ಮತ್ತು ಈ ಏಕಾದಶಿ ದಿನ ಈ ಒಂದು ತಂತ್ರವನ್ನು ಮಾಡಬೇಕು. ನೀವು ಯಾರಿಗೆ ದುಡ್ಡು ಕೊಡಬೇಕು ಅಥವಾ ಯಾರಿಂದ ದುಡ್ಡು ಬರಬೇಕು ಅದನ್ನು ನೀವೇನು ಮಾಡೋದು, ಒಂದು ತಾಮ್ರದ ತಗಡ ಮೇಲೆ ಅವ್ರಿಗೆ ಹೆಸರು ಮತ್ತು ದುಡ್ಡಿನ ಮೊತ್ತ 20,000 50,000 1 ಲಕ್ಷ ಎಷ್ಟು ಇಸ್ಕೊಂಡೆ ಅದನ್ನು ಬರುತ್ತೋ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯ ಮೇಲೆ ಆ ಒಂದು ತಾಮ್ರದ ತಗಡಿನಲ್ಲಿ ಬರೆದಂಥದ್ದು ಇದನ್ನು ಬರೆದು ಅದರ ಮೇಲೆ ಗಾಜಿನ ಲೋಟವನ್ನು ಇಡಬೇಕು. ಆ ಗಾಜಿನ ಲೋಟದ ಒಳಗಡೆ ನೀವು ಹಾಲನ್ನು ಹಾಕಬೇಕು. ಎಷ್ಟು ಅಂದರೆ ಅದರಲ್ಲಿ 90% ಬರಬೇಕು. ಫುಲ್ಲು ಮುಳುಗಿಸ್ಬಾರ್ದು, ಫುಲ್ಲು ಇರಬಾರ್ದು, ಲೋಟ ತುಂಬ ಇರಬಾರ್ದು, ಮುಕ್ಕಾಲು ಪಾಲು, ಅದು 80 to 90% ಇದೆ ಸಾಕು. ಇನ್ನು ಸ್ವಲ್ಪ ಖಾಲಿ ಬಿಟ್ಕೊಂಡಿರಬೇಕು. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಏಲಕ್ಕಿಯನ್ನು ಓಪನ್ ಮಾಡಿ ಅದರ ಒಂದು ಪೌಡ್ರನ್ನು ನೀವು ಅದರೊಳಗಡೆ ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು ಅನ್ನೋದಾಯಿತು ಅಂತಂದರೆ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ, ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು, ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ. ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ.
ಅದರ ಒಳಗಡೆ ನೀವು 1 ರೂಪಾಯಿದು 6 ರೂಪಾಯಿಯ ಕಾಯಿಯನ್ನು ಹಾಕಿ, ಗೊತ್ತಲ್ಲ, ಆ 1 ರೂಪಾಯಿ 6 ರೂಪಾಯಿಯನ್ನು ಕಾಯಿಯನ್ನು ಹಾಕಿ ನೀವು ಅದರ ಮೇಲ್ಗಡೆ ಒಂದು ಪ್ಲೇಟೋ ಗಿಟೋ ಏನೋ ಒಂದು ಮುಚ್ಚಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಏಕಾದಶಿ ದಿನ ನೀವು ಓಂ ವಿಷ್ಣವೇ ಪ್ರಭ ವಿಷ್ಣವೇ ಅಂತ 108 ಸರಿ ಅದಕ್ಕೆ ಕೈ ಮುಗಿದು ನೀವು ಕೇಳ್ಕೋಬೇಕು. ನನ್ನ ಯಾರಿಗೆ ದುಡ್ಡು ಕೊಡಬೇಕು ಅದೆಲ್ಲ ಕೊಟ್ಬಿಡ್ಲಿ, ಅಥವಾ ಯಾರು ಬರಬೇಕಾದ್ರೆ ದುಡ್ಡು ಬಂದ್ಬಿಡ್ಲಿ ಅಂತ ನೀವು ಇದು ಮಾಡ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ಓಂ ವಿಷ್ಣವೇ ಪ್ರಭ ವಿಷ್ಣವೇ ಅಂತ 21 ಬಾರಿ ಹೇಳಿ. ಇದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಮತ್ತು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಆ್ಯಕ್ಚುಲಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಹಾಲನ್ನು ತೆಗೆದುಕೊಂಡು ನೀವು ಗಿಡ ಅಥವಾ ಮರಕ್ಕೆ ಯಾವುದಕ್ಕಾದ್ರೂ ಸೋದ್ಬಿಡಿ. ನೆಕ್ಸ್ಟ್ ಡೇ ಗೊತ್ತಲ್ಲ, ಅದು ಇತ್ತು ದಿನ ಫುಲ್ಲು ಅದು ಜಪ ಮಾಡಿ ಇಟ್ಟಿರ್ತೀರ, ಮಂತ್ರಿಸಿರೋಂಥ ಹಾಲು ಆಗಿರುತ್ತೆ, ಅದನ್ನು ನೀವು ಗಿಡಕ್ಕೆ ಮರಕ್ಕೆ ಹಾಕಿಬಿಡಿ. ನಂತರ ನೀವೇನು ಮಾಡಬೇಕು, 1 ರೂಪಾಯಿ 6 ಕಾಯಿನನ್ನು ತೆಗೆದುಕೊಂಡು ನೀವು ಅದನ್ನು ನೀಟಾಗಿ ಶುದ್ಧ ಮಾಡಿ, ಅದು ಹಾಲಿರುತ್ತಲ್ಲ ಸ್ವಲ್ಪ ತೊಳೆದು ನೀವು ಅದನ್ನು ಕೆಂಪು ಬಟ್ಟೆ ಹಾಕಬೇಕು. ಕೆಂಪು ಬಟ್ಟೆ ಹಾಕಿ ಅದ್ರ ಒಳಗಡೆ ಮಡಿಸಿ ಅದನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ, ನಿಮ್ಮ ಬೀರುವಿನಲ್ಲಿ ಇಟ್ಕೋಬೇಕು. ಗೊತ್ತಲ್ಲ, ನಿಮ್ಮ ಇದು ಆಗಿ ಇಟ್ಕೊಂಡ ತಕ್ಷಣ ನಿಮಗೆ ಹೇಗೋ ದುಡ್ಡು ಬಂದು ಸೇರುತ್ತೆ. ಯಾರು ಕೊಡಬೇಕಾಗಿರುತ್ತೋ ಅವರು ನಿಮ್ಗೆ ಕೊಡ್ತಾರೆ, ಅದೇ ಜಾಗದಲ್ಲಿ ನೀವು ಆ ದುಡ್ಡನ್ನು ಇಡ್ತೀರ ಬೀರಿನಲ್ಲಿ. ಮತ್ತು ನೀವು ಯಾರಿಗಾರು ಕೊಡಬೇಕು ಅಂದ್ರೆ ದುಡ್ಡು ಬಂದು ನಿಮ್ಗೆ ಸೇರುತ್ತೆ, ಅದನ್ನು ನೀವು ಅವ್ರಿಗೆ ಕೊಟ್ಬಿಟ್ಟು ಋಣಮುಕ್ತರು ಮತ್ತು ಸಾಲ ಮುಕ್ತರು ಆಗುತ್ತೀರಾ. ಗೊತ್ತಲ್ಲ, ಇದು ಅತ್ಯಂತ ಸುಲಭವಾದಂಥ ಸರಳವಾದಂತಹ ಒಂದು ವಿಧಾನ. ಇದನ್ನು ಏಕಾದಶಿ ದಿನ ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಮತ್ತು ಯಾರ್ಯಾರಿಗೆ ದುಡ್ಡು ಕೊಡಬೇಕು ಮತ್ತು ಋಣಮುಕ್ತರಾಗಬೇಕು ಅಂತ ಅಂದ್ಕೊಂಡಿದ್ರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ. ಅಂತಲ್ಲ, ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಈ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಮತ್ತು ಯಾರೇ ಈ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೂ ಕೂಡ ನಿಮ್ಮ ಮನೆ ದೇವರು ಮತ್ತು ಈ ಒಂದು ಏಕಾದಶಿ ವಿಷ್ಣುವನ್ನು ನೆನೆಸ್ಕೊಂಡು ನಾಮಸ್ಮರಣೆ ಮಾಡಿ ನೀವು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ಇವತ್ತಿನ ಒಂದು ವಿಶೇಷವಾದಂಥದ್ದು ಏಕಾದಶಿಯ ಒಂದು ತಂತ್ರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಡ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ